ಟೀ ಕುಡಿಯತ್ತೀನಿ. ಆಮೇಲೆ ನಮ್ಮ ಅತ್ತೆಯವರಿಬ್ರಿಗೂ ನೆಗಡಿ ಆಗೈತಿ ಗೈಸ್. ನಂಗೆ ಭಾಳ ಇಷ್ಟ, ಭಾಳ ಮುದ್ದು ರೆಸಿಪೀಸ್ ನಿಮಗೆ ಬೇಕು ನಂಗೆ ಕಮೆಂಟ್ ಮಾಡಿರಿ. ನಾನು ನಿಮಗೆ ಸಾರಿನೇ ಇಲ್ಲ ಅಂತ ಅನ್ಕೋಬೇಡ್ರಿ ಗೈಸ್. ಅವ್ರು ಉಟ್ಕೊಂಡು ಕುಂತಾರಲ್ಲ ಅದ ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ನಿವೇದಿತಾ ವಸ್ತ್ರದ ಯೂಟ್ಯೂಬ್ ಚಾನಲ್. ಗುಡ್ ಮಾರ್ನಿಂಗ್ ಗೈಸ್. ನಾನು ಇವಾಗ ಎದ್ದೆ. ಟೈಮ್ 8:28 ಆಗೈತಿ. ಇವಾಗ ಎದ್ದೆ. ಇವತ್ತು ನಾನು ಯಾಕೆ ವಿಡಿಯೋ ಮಾಡತ್ತೀನಿ ಅಂತಂದ್ರೆ, ಇವತ್ತು ಫುಲ್ ಡೇ ನಾನು ತೋರಿಸ್ತೀನಿ ನಾನು ಏನೇನು ಮಾಡ್ತೀನಿ ಅಂತಂದ್ರೆ. ನಮ್ಮ ಮನೆ ಒಳಗೆ ಇವತ್ತೊಂದು ಏನೋ ಒಂದು ಸಣ್ಣ ಫಂಕ್ಷನ್ ಥರ ಮಾಡಾಕತ್ತೀವಿ. ಏನಂತಂದ್ರೆ, ಈಗ 2 ಗಂಡು ಮಕ್ಳು ಇದ್ದವರಿಗೆ ಏನೋ ಸಾಡಿ ಮಾಡ್ಬೇಕಂತ ಗೈಸ್, ಸಾಡಿ ಕೊಡ್ಬೇಕಂತ. ಸೊ ಅದಕ್ಕೆ ನಮ್ಮ ಅತ್ತಿ ಅಂದ್ರೆ ನಮ್ಮ ಪಪ್ಪನ ಅಕ್ಕಗಳು ಇಬ್ಬರಿದ್ದಾರೆ. ಸೊ ಅವರಿಬ್ರಿಗೂ ನಾವು ಸಾಡಿ ಮಾಡತ್ತೀವಿ. ಯಾಕಂದ್ರೆ ಅವರಿಬ್ರಿಗೂ ಇಬ್ಬರು ಗಂಡು ಮಕ್ಳು ಇದ್ದಾರೆ ಗೈಸ್. ಅದಕ್ಕೆ ಅವರಿಬ್ರಿಗೂ ಸಾಡಿ ಮಾಡತ್ತೀವಿ. ಅವ್ರು ಇವತ್ತು ಬೆಳಗ್ಗೆ ಬಂದಾರ. ಒಬ್ರತ್ತಿ ಬೆಂಗಳೂರಿಂದ ಬಂದಾರ, ಇನ್ನೊಬ್ರು ಮುದೋಳಿಂದ ಬಂದಾರ. ಸೊ ಅವ್ರಿಗೂ ತೋರಿಸ್ತೀನಿ ನಿಮಗೆ ಯಾರಂತಂದು. ಸೊ ಫುಲ್ ಡೇ ಹಿಂಗೆ ಈ ವ್ಲಾಗ್ ನೋಡ್ರಿ ಗೈಸ್. ಫ್ರೆಶ್ ಆದೆ, ಸ್ನಾನ ಎಲ್ಲ ಆಯ್ತು, ಟಿಫನ್ನು ಆಯ್ತು. ಈಗ ಟೀ ಕುಡಿಯತ್ತೀನಿ. ಆಮೇಲೆ ನಮ್ಮ ಅತ್ತೆಯವರಿಬ್ರಿಗೂ ತೋರಿಸ್ತೀನಿ ಅಂತಂದಿದ್ದೆ. ಏನಾಯ್ತಂದ್ರೆ ಅವರಿಬ್ರು ಈಗ ಧಾರವಾಡಕ್ಕೆ ಹೋಗ್ಯಾರ ಪಪ್ಪಂಗೆ ಕರ್ಕೊಂಡು. ಅಲ್ಲೇನೋ ಸ್ವಲ್ಪ ಕೆಲಸ ಇತ್ತಂತ. ಸೊ ನಾವು ಹೆಂಗೂ ಮಧ್ಯಾಹ್ನ ಎಲ್ಲ ಫಂಕ್ಷನ್ ಮಾಡೋದು, ಅದಕ್ಕೆ ಹೋಗಿ ಬರ್ತೀವಿ ಅಂತಂದು ಹೋಗ್ಯಾರ ಗೈಸ್. ಅದಕ್ಕೆ ನಾನು ಪಪ್ಪನ ಬದಲಿ ಶಾಪಿಗೆ ಹೋಗತ್ತೀನಿ. ಶಾಪಿಗೆ ಹೋದ್ಮೇಲೆ ಅಲ್ಲಿನೂ ನಿಮಗೆ ತೋರಿಸ್ತೀನಿ ಗೈಸ್. ನಂಗೆ ಟೀ ಅಂದರೆ ಭಾಳ ಇಷ್ಟ. ಎಷ್ಟು ಸತಿ ಕೊಟ್ಟರು ನಾ ಟೀ ಕುಡಿತೀನಿ. ಇದು ಬೆಳಗ್ಗೆಯಿಂದ ಇದು ಫಸ್ಟ್ ಕಪ್ ನಾ ಟೀ ಕುಡಿಯತ್ತಿರೋದು. ನೈಟ್ ಮಟ ಎಷ್ಟು ಕುಡಿತೀನಿ ಅಂತಂದು ನಿಮಗೆ ಹೇಳ್ತೀನಿ. ಟೀ ಕುಡಿದು ಮುಗಿಸಿದೆ. ಟೀ ಕುಡಿದು ಈಗ ಅಂಗಡಿ ಹೋಗತ್ತೀನಿ ಗಾಡಿ ತೊಗೊಂಡು. ನಮ್ಮ ಮಮ್ಮಿ ಬೈಯಾತಿದ್ರೆ ಟೈಮ್ ಭಾಳ ಆಗೈತಿ ಲಘು ಹೋಗಂತಂದು. ಸೊ ಹೋಗತ್ತೀನಿ. ಫೈನಲಿ ಅಂಗಡಿಗೆ ಬಂದೆ. ನಮ್ಮ ಮನೆಯಿಂದ ಅಂಗಡಿ ಏನು ಭಾಳ ದೂರ ಇಲ್ಲ, ಒಂದು 5 ನಿಮಿಷದ ಹಾದಿ ಐತಿ ಅಷ್ಟೆ. ಆಮೇಲೆ ಇಲ್ಲ ಹಿಂದೆ ಕಾಣತ್ತಾರಲ್ಲ ಫೋಟೋ ಒಳಗೆ ಅವ್ರು ನಮ್ಮ ಅಜ್ಜ ಗೈಸ್. ಅವ್ರು ತೀರ್ಕೊಂಡು ಈಗ ಒಂದು 7 ವರ್ಷ ಆಯಿತು. ನೆಗಡಿ ಆಗೈತಿ ಗೈಸ್ ನಂಗೆ. ಅದಕ್ಕೆ ಅವಾಗ ಮಾಡತ್ತೀನಿ, ಅಡ್ಜಸ್ಟ್ ಮಾಡ್ಕೊರಿ. ನಮ್ಮ ಶಾಪ್ ತೋರಿಸ್ತೀನಿ, ಬಟ್ ಈಗ ತೋರ್ಸಂಗಿಲ್ಲ. ಶಾಪ್ ಟೂರ್ ಅಂತಂದು ಒಂದು ವ್ಲಾಗ್ ಮಾಡ್ತೀನಿ, ಅವಾಗ ಫುಲ್ ಶಾಪ್ ತೋರಿಸ್ತೀನಿ ಗೈಸ್. ನಾನಿನ್ನು ಶಾಪ್ ಒಳಗೆ ಅದೇನು ಗೈಸ್. ಟೀ ಕುಡಿಯತ್ತೀನಿ. ಈಗ ಒಬ್ರು ಅಂಕಲ್ ಬರ್ತಾರೆ ಡೈಲಿ ಇಲ್ಲೇ ಚಹಾ ಕೊಡಕ್ಕೆ. ಅವ್ರು ಬಂದು ಚಹಾ ಕೊಟ್ಟೋದ್ರು. ಸೊ ಇದನ್ನ ಕುಡಿಯೋದು ಇವತ್ತು 2ನೇ ಕಪ್. ಗೈಸ್ ನಾ ಅಂಗಡಿಯಿಂದ ಈಗ ಮನೆಗೆ ಬಂದೆ. ಇವ್ರು ಸ್ವಲ್ಪ ಲೇಟಾಗಿ ಬಂದ್ರೆ. ನಾನು ನಿಮಗೆ ಹೇಳಿದ್ದೆ ಅಲ್ಲ ನಮ್ಮ ಅತ್ತಿಗಳ್ನ ತೋರಿಸ್ತೀನಿ ಅಂತಂದು. ಇವರೇ ನೋಡ್ರಿ ನಮ್ಮ ದೊಡ್ಡ ಅತ್ತಿ, ಬೆಂಗಳೂರೊಳಗೆ ಇರ್ತಾರೆ. ಇವತ್ತು ಬೆಳಗ್ಗೆ ಬಂದಾರ, ಜರ್ನಿ ಮಾಡ್ಕೊಂಡು ರಾತ್ರಿ ಎಲ್ಲ. ಹಾಯ್ ಗೈಸ್. ಇವ್ರ ಹೆಸರು ಜಯಶ್ರೀ ಅಂತ. ನಮ್ಮ ಪಪ್ಪನ ದೊಡ್ಡ ಅಕ್ಕ ಇವರು. ಆಮೇಲೆ ಇವ್ರು ಇವ್ರು ಮುದೋಳೊಳಗಿರ್ತಾರೆ. ಇವ್ರ ಹೆಸರು ರಾಜಶ್ರೀ ಅಂತ. ಇವ್ರ ನಮ್ಮ ಪಪ್ಪನ 2ನೇ ಅಕ್ಕ. ಗೈಸ್ ನಾ ನಿಮಗೆ ತೋರಿಸ್ಬೇಕಂತಿದ್ದೆ. ಧಾರವಾಡಕ್ಕೆ ಹೋಗಿದ್ರ, ಈಗ ಬಂದಾರ. ಈಗ ಎಲ್ಲರೂ ಊಟ ಮಾಡ್ಬೇಕು. ನಾ ಅಂಗಡಿಗೆ ಹೋಗಿದ್ದೆ ಅಂತ ನನ್ನ ಸಂಬಂಧ ಎಲ್ಲರೂ ವೇಟ್ ಮಾಡತ್ತಿದ್ರು ಗೈಸ್. ನಾ ಬರೋ ಮಟ್ಟ ಊಟ ಮಾಡಕ್ಕೆ. ಈಗ ಊಟ ಮಾಡ್ತೀವಿ ಎಲ್ಲರೂ ಸೇರಿ. ಏನೇನು ಸ್ಪೆಷಲ್ ಮಾಡ್ಯಾರಂತಂದು ನಿಮಗೆ ಆಮೇಲೆ ತೋರಿಸ್ತೇನೆ ರೀ ಗೈಸ್. ಹಾಯ್.
ಇವ್ರಿಬ್ಬರಿಗೂ ನಾ ಅಂದ್ರೆ ಭಾಳ ಇಷ್ಟ ಗೈಸ್. ಹೌದಿಲ್ಲ? ಹೌದು ಹೌದಿಲ್ಲ? ಹೌದು ಭಾಳ ಇಷ್ಟ, ಭಾಳ ಮುದ್ದು. ಗೈಸ್ ನಿಮಗೆ ಇನ್ನೊಬ್ರನ್ನ ಪರಿಚಯ ಮಾಡಿಸ್ಬೇಕು. ಇವ್ರ ನಮ್ಮ ಮಮ್ಮಿ ದೊಡ್ಡ ಅಕ್ಕ ಅಂದ್ರೆ ಫಸ್ಟ್ನೇ ಅಕ್ಕ. ಇವ್ರ ಹೆಸರು ಸುರೇಖಾ ಅಂತಂದ. ಇವರೆಲ್ಲ ಇಲ್ಲೇ ರಂಗೋಲಿ ಎಲ್ಲ ಹಾಕಿ ಡೆಕೋರೇಷನ್ ಮಾಡತ್ತಾರ್ರಿ. ನಂಗರ ಭಾಳ ಹಶು ಆಗೈತಿ. ಇವ್ರಿನ್ನ ಹಂಗ ತಂದು ಇಡಾತಾರ. ಮಸ್ತ್ ವೆರೈಟಿ ಐಟಮ್ಸ್ ಮಾಡ್ಯಾರ್ರಿ ಇವತ್ತು. ಆಮೇಲೆ ತೋರಿಸ್ತೀನಿ ಏನು ಮಾಡ್ಯಾರ ಅಂತಂದು. ನಿಮಗೂ ಹಶು ಆಗೈತಿ? ನಿಮ್ಮ ಫೇವ್ರೇಟ್ ಮಾಡ್ಯಾರಲ್ಲ? ಹಾಂ ನಿಮಗೆ? ಹಾಂ ನಮ್ಮ ಫೇವ್ರೇಟ್ ಮಾಡ್ಯಾರಲ್ಲ ಭಾರಿ. ಎಲ್ಲರೂ ಸೇರಿ ಮಸ್ತ್ ಊಟ ಮಾಡ್ತೀವಿ ಗೈಸ್. ನೀವು ಊಟ ಮಾಡ್ರಿ. ನೋಡ್ರಿ ಇಷ್ಟು ಥರ ಐಟಮ್ಸ್ ಮಾಡ್ಯಾರ ನಮ್ಮ ಮನೆಯೊಳಗೆ. ಒಂದೊಂದ ಹೇಳ್ತೀನಿ ಏನೇನಂತಂದು. ನಿಮಗೂ ಬಾಯಾಗ ನೀರು ಬರ್ತಿರ್ಬೋದು. ಇದು ಅಗಸಿ ಚಟ್ನಿ, ಇದು ಶೇಂಗಾ ಚಟ್ನಿ, ಇದು ಮೊಸರು, ಹೆಸರು ಕಾಳು ಪಲ್ಯ, ಇದು ಕಟಕ್ ರೊಟ್ಟಿ, 2 ಥರ ರೊಟ್ಟಿ, ಒಂದು ಸಜ್ಜಿ ರೊಟ್ಟಿ, ಒಂದು ಜೋಳದ ರೊಟ್ಟಿ, ಆಮೇಲೆ ಇದು ಕೋಸಂಬರಿ, ಇದು ಬದ್ನಿಕಾಯಿ ಎಣ್ಗಾಯಿ, ಹೋಳ್ಗಿ, ತುಪ್ಪ, ಕಲಾಕಂದ, ಆಮೇಲೆ ಕಾಜು ಬರ್ಫಿ, ಆಮೇಲೆ ಧಾರವಾಡ ಪೇಡ. ಈಗ ಧಾರವಾಡಕ್ಕೆ ಹೋಗಿದ್ರಲ್ಲ ಅಲ್ಲಿ ತೊಗೊಂಬಂದಾರ್ರಿ. ಇದು 2 ನಮ್ಮ ಅತ್ತಿ ತೊಗೊಂಬಂದಿದ್ದ ಬೆಂಗಳೂರಿಂದ. ಆಮೇಲೆ ಇದು ಚಪಾತಿ, ಆಮೇಲೆ ಇದು ಬಜ್ಜಿ, ಜಾಮೂನ್, ಉಪ್ಪಿನಕಾಯಿ, ಉಪ್ಪು, ನೀರು, ಇಷ್ಟೆಲ್ಲ ವೆರೈಟಿ ಮಾಡ್ಯಾರ್ರಿ. ಇದು ಉತ್ತರ ಕರ್ನಾಟಕ ಸ್ಪೆಷಲ್. ಯಾರಿಗೆ ಇಷ್ಟ ಮತ್ತು ಇದ್ರೊಳಗೆ ಯಾವ್ಯಾವ ರೆಸಿಪೀಸ್ ನಿಮಗೆ ಬೇಕು ನಂಗೆ ಕಮೆಂಟ್ ಮಾಡಿರಿ. ನಾನು ನಿಮಗೆ ಎಲ್ಲ ರೆಸಿಪೀಸೂ ಹೇಳ್ಕೊಡ್ತೀನಿ. ಇವರ ಇಬ್ಬರು ನೋಡ್ರಿ, ಇವರಿಗೆ ಇಬ್ರಿಗೂ ಸಾದಿ ಮಾಡಾಕತ್ತೀವಿ. ನಮ್ಮ ಮಮ್ಮಿ ತುಪ್ಪ ಹಾಕತ್ತಾರ್ರಿ. ಇಲ್ಲ ಅದಾರಲ್ಲ ಗೈಸ್, ಇವರೇ ನಮ್ಮ ಮಮ್ಮಿ. ಫಸ್ಟ್ ಟೈಮ್ ನೋಡತ್ತೀರಿ ಎಲ್ಲರೂ. ಆಗಲೇ 2 ಐಟಮ್ ಮಿಸ್ ಮಾಡಿದ್ದೆ ಹೇಳೋದು. ಒಂದು ವೈಟ್ ರೈಸ್ ಮತ್ತು ಇನ್ನೊಂದು ಸಾಂಬಾರು, ಬೇಳೆ ಸಾಂಬಾರು ಗೈಸ್. ಇದು 2 ಅದ್ರೊಳಗೆ ಸೇರಿಸ್ಕೊಂಡು ಬಿಡ್ರಿ ಗೈಸ್. ಬಡ್ಸೋದೆಲ್ಲ ಆತ. ಈಗ ಎಲ್ಲರೂ ಕುಂತು ಊಟ ಮಾಡತ್ತೀವಿ ನೋಡ್ರಿ. ಇಷ್ಟು ಮಂದಿ ಅದಾರ, ಇಷ್ಟು ಜನ ಇಲ್ಲೇ ಕುಂತ ಊಟ ಮಾಡತ್ತೀವಿ. ಇವರೆಲ್ಲ ಇಲ್ಲಿ ಅವರ ಗೈಸ್. ನಮ್ಮ ಮನೆ ಬಾಜುನೇ ಇರ್ತಾರ. ದೋಸ್ತ ಹಾಯ್. ಇವ ನಮ್ಮ ದೋಸ್ತ್ರಿ ಇಲ್ಲೇ ನಮ್ಮ ಮನೆ ಮೇಲೆ ಬಾಡ್ಗಿ ಇರ್ತಾರ. ಅವನ ಬಾಜು ಕುಂತಕ್ಕಿ ಅವ್ರ ಅಕ್ಕ ಅಮ್ಮು ಅಂತಂದು. ಆಕಿನ ಬಾಜು ಕುಂತವ್ರ ಆಂಟಿ ನಮ್ಮ ಮನೆ ಮೇಲೆ ಬಾಡ್ಗಿ ಇರ್ತಾರೆ. ಇವ್ರು ಅವ್ರ ಮಮ್ಮಿ ರೀ. ನಂದು ಈಕಿ ನನ್ನ ಫ್ರೆಂಡ್ ರೀ, ಇಲ್ಲೇ ನಮ್ಮ ಮನೆ ಹತ್ರ ಇರ್ತಾರ. ಆಮೇಲೆ ಅಲ್ಲಿ ಕುಂತಾನಲ್ಲ ಅವ ಪ್ರದೀಪ್ ಅಂತಂದು, ನಂದು ಅವ್ರ ಮನೆಯೊಳಗೆ ಇರ್ತಾನ. ಆಂಟಿ ಅಲ್ಲಿ ಮೇಲೆ ಕುಂತಾರಲ್ಲ ಅವ್ರು ಗ್ರೀನ್ ಸಾರಿ ಉಟ್ಕೊಂಡು ಕುಂತಾರಲ್ಲ, ಅವ್ರು ಪ್ರೇಮ ಆಂಟಿ ಅಂತ. ಅವರು ನಮ್ಮ ರಿಲೇಷನ್. ಇವರಿಬ್ಬರು ನಿಮಗೆ ಆಗ್ಲೇನ ಪರಿಚಯ ಮಾಡ್ಸೇನಿ. ನಮ್ಮ ಅತ್ತಿ ಇಬ್ಬರು. ಹೆಂಗಾಗೈತಿ ಊಟ? ಮಸ್ತಾಗೈತಿ. ಯಾವ್ದು ಇಷ್ಟ ಆಯ್ತು? ಹೋಳ್ಗೆ ಇಷ್ಟ ಆಯ್ತಾ ಅತ್ತಿ ನಿಂಗೆ? ಯಾವ್ದು ಇಷ್ಟ ಆಯ್ತು? ಜಾಮೂನ್ ಇಷ್ಟ ಆಯ್ತು. ಇವ್ರು ನಮ್ಮ ಆಂಟಿ, ಅವರು ಊಟ ಮಾಡತ್ತಾರ. ಆಮೇಲೆ ನಮ್ಮ ಮಮ್ಮಿ, ಆಮೇಲೆ ಇವರು ನಮ್ಮ ಮಮ್ಮಿ ಫ್ರೆಂಡ್ ಅಕ್ಷತಾ ಅಕ್ಕ ಅಂತ, ನನಗೂ ಫ್ರೆಂಡ್. ಎಲ್ಲರೂ ಸೇರಿ ಊಟ ಮಾಡತ್ತೀವಿ. ನಾನು ಊಟ ಮಾಡತ್ತೀನಿ ಗೈಸ್. ಈಗೆಲ್ಲರೂ ಒಂದೊಂದು ಪಾನ್ ತಿಂತೇವಿ. ಆರ್ಡರ್ ಮಾಡಿದ್ದೆ ಮೊನ್ನೆ, ಈಗ ಜಸ್ಟ್ ಬಂತು. ಈಗ ಜಸ್ಟ್ ಸೊ ಓಪನ್ ಮಾಡತ್ತೀನಿ. ಹೆಂಗೈತಿ ಅಂತ ನೋಡ್ತೀನಿ. ಎಲ್ಲರೂ ರೆಡಿ ಆದ್ವಿ. ಊಟ ಆದಮೇಲೆ ಸ್ವಲ್ಪ ಹೊತ್ತು ಕುಂತ ಆಮೇಲೆ ಎಲ್ಲರೂ ರೆಡಿ ಆದ್ವಿ. ಇದು ನನ್ನ ಔಟ್ಫಿಟ್ ಗೈಸ್. ಚೆಂದ ಕಾಣತ್ತೇನಲ್ಲ? ಸೊ ಈಗ ಎಲ್ಲರೂ ರೆಡಿ ಆಗ್ಯಾರ. ಇನ್ನೇನಿಲ್ಲ,
ಅವರಿಬ್ಬರಿಗೂ ಕುಂದರ್ಸಿ ಆರತಿ ಮಾಡಿದ್ರೆ ಫಂಕ್ಷನ್ ಮುಗೀತು. ಅದನ್ನು ನಿಮಗೆ ವಿಡಿಯೋ ಮಾಡಿ ಹಾಕ್ತೀನಿ ನೋಡ್ರಿ ಗೈಸ್. ಇದ ನೋಡ್ರಿ ಸಾರಿ ಮಾಡೋದಂತಂದ್ರೆ ಸಾರಿನೇ ಇಲ್ಲ ಅಂತ ಅನ್ಕೋಬೇಡ್ರಿ ಗೈಸ್. ಅವ್ರು ಉಟ್ಕೊಂಡು ಕುಂತಾರಲ್ಲ ಅದ ಸಾರಿ, ಅದ ಫಸ್ಟ್ ಕೊಟ್ಟೇವಿ, ಅದನ್ನ ಸಾರಿ ಉಟ್ಕೊಂಡು ಅವ್ರು ಕುಂತಾರೀಗ. ಮತ್ತು ಅದೇನೇನೋ ಅಕ್ಕಿ ಅದು ಹಾಕಿ ಏನೋ ಮಾಡತ್ತಾರ ಗೈಸ್. ಚಂದಕ್ಕ ಯಾವ ಸೀರೆ ಐತಿ ಚೆನ್ನಾಗಿ ನಿಮ್ಮ ಮನ್ಯಾಗ ಚೆನ್ನಾಗಿರ್ರಿ. ಬರ ಕಾಜು ಕಡ್ಲಿ ತೊಗೊಂಡ್ ಬರ್ತಾರ್ರಿ. ಕಾಜು ಕಡ್ಲಿ ಲಕ್ಷ್ಮಿ ಇರುವುದು ಕಮಲದಲ್ಲಿ, ಕಮಲ ಇರುವುದು ಸರೋವರದಲ್ಲಿ, ಮೋಹನ್ ರಾಯರ ತೇಜ ಇರುವುದು ನನ್ನ ಕುಂಕುಮದ ಬಟ್ಟಲ್ಲಿ. ಮಾಡ್ಕೊಡಿ. ಶ್ರೀಕೃಷ್ಣನು ಮುತ್ತು ಸುಟ್ಟು ಮಾಡಿದನು ಮಸಿ, ಮೋಹನ್ ರಾಯರ ಹೆಸರು ಹೇಳುವೆನು ರಮೇಶ್ ಅವರ ಸೊಸಿ. ಹಾಲ್ ಮೇಲಿನ ಕೆನಿ ಹೊಳ ಮುತ್ತಿನ ಗೊಂಡಿ, ಅಚ್ಚಿನಿಲ್ಲ ಅಮ್ಮನ ಹೊಟ್ಟಿಲೆ ಮುತ್ತಿನಂತವ್ರ ಹೊಟ್ಟೆ ಅದು ಬಸವರ ಸೊಮ್ಗ. ಕಾಡಿಗೆ ಚಂದ, ಮೂಗಿಗೆ ಮೂಗುತಿ ಚಂದ, ಒಮ್ಮೆ ಸಮಗಳ ಹೆಸರು ಹೇಳ್ತೇನೆ, ನಮ್ಮ ಮನೆಯವರೇ ಚಂದ. ಅಂಗಕ್ಕೆ ಲಿಂಗ ಶ್ರೇಷ್ಠ, ಲಿಂಗಕ್ಕೆ ಜಂಗಮ ಶ್ರೇಷ್ಠ, ಸತಿಗೆ ಪತಿಗೆ ಶ್ರೇಷ್ಠ, ವೀರೇ ಸಮಗಳು. ಫಂಕ್ಷನ್ ಎಲ್ಲ ನೋಡಿದ್ರಲ್ಲ, ಎಲ್ಲ ಕ್ಲಿಪ್ಸು ಹಾಕೇನಿ, ಯಾವುದು ಮಿಸ್ ಮಾಡಿಲ್ಲ. ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡತ್ತೀನಿ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿರಿ. ಆಮೇಲೆ ಇನ್ನೊಂದು ಏನಂತಂದ್ರೆ RV ಸಿಸ್ಟರ್ಸ್ ವ್ಲಾಗ್ಸ್ನು ಅದು ಚಾನಲ್ಗೂ ನೀವು ಸಬ್ಸ್ಕ್ರೈಬ್ ಮಾಡಿರಿ ಗೈಸ್. ಬಾಯ್, ಲವ್ ಯು.